ಏನಪ್ಪ ಇದು ಈ 4,000 ವಾಚ್ ಟೈಮ್ ಅನ್ನೋದು ನನ್ನ ಕೈಲಿ ಕಂಪ್ಲೀಟ್ ಮಾಡೋದಕ್ಕೆ ಆಗ್ತಿಲ್ಲ. ನಾನು ಎಷ್ಟೇ ಒಳ್ಳೆ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನನಗೆ ಈ 4,000 ವಾಚ್ ಟೈಮ್ ಅನ್ನೋದು ಕಂಪ್ಲೀಟ್ ಆಗ್ತಾ ಇಲ್ಲ. ಈಗಿನ ದಿನದಲ್ಲಿ ತುಂಬಾ ಕಾಂಪಿಟೇಷನ್ ಆಗಿದೆ. ಈ 4,000 ವಾಚ್ ಟೈಮ್ ಅನ್ನೋದು ನಾನು ಯಾವ ರೀತಿ ಕಂಪ್ಲೀಟ್ ಮಾಡೋದು, ನನ್ನ ಕೈಲಿ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯವಾಗುತ್ತಾ? ಕಾಂಪಿಟೇಷನ್ ಜಾಸ್ತಿ ಆಗಿದೆ. ನಮಗೆಲ್ಲ ಯಾರು ಸಪೋರ್ಟ್ ಮಾಡ್ತಾರೆ, ನನ್ನ ವಿಡಿಯೋ ಯಾರು ನೋಡ್ತಾರೆ? ಸಾಕು ನನಗೆ ಯೂಟ್ಯೂಬ್ ಸವಸ. ನಾನು ಇನ್ನು ಮುಂದೆ ಯೂಟ್ಯೂಬ್ ಸ್ಟಾಪ್ ಮಾಡಿಬಿಡ್ತೀನಿ. ಯೂಟ್ಯೂಬ್ ಬೇಡ ನನಗೆ. ಯೂಟ್ಯೂಬ್ ಸವಸ ಬಿಟ್ಟು ಬೇರೆ ಏನಾದರೂ ಮಾಡ್ತೀನಿ. ನನ್ನ ಕೈಲಿ ಈ 4,000 ವಾಚ್ ಟೈಮ್ ಮಾಡೋದು ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಸಾಕಪ್ಪ ಜೀವನ, ಈ 4,000 ವಾಚ್ ಟೈಮ್ ಜೀವನ ಸಾಕು ಸಾಕು. ಇನ್ನು ಮುಂದೆ ಯೂಟ್ಯೂಬ್ನಲ್ಲಿ ನಾನು ವಿಡಿಯೋ ಮಾಡಲ್ಲ. ಗೈಸ್, ಪ್ರತಿಯೊಬ್ಬರು ಕೂಡ ಇದೇ ರೀತಿ ಮೈಂಡಲ್ಲಿ ಆಲೋಚನೆ ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ. ಆ ಒಂದು ಕಾರಣಕ್ಕೋಸ್ಕರ ನಾನು ನಿಮಗೆ ಈ ಒಂದು ತುಂಬ ಸಿಂಪಲ್ ಈಸಿಯಾಗಿ ನೀವು ಬೇಗ ನಿಮ್ಮೊಂದು ಯೂಟ್ಯೂಬ್ ಚಾನಲ್ 4,000 ಪಬ್ಲಿಕ್ ವಾಚಸ್ ಟೈಮ್ ನೀವು ಕಂಪ್ಲೀಟ್ ಮಾಡ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ನಾನು ಹೇಳುವಂಥ ಕೆಲವೊಂದಷ್ಟು ಮಿಸ್ಟೇಕ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಮಾಡಬಾರ್ದು. ಮತ್ತು ಅದ್ರ ಜೊತೆಗೆ ನೀವು ಬೇಗ ನಿಮ್ಮೊಂದು ಯೂಟ್ಯೂಬ್ ಚಾನಲ್ನಲ್ಲಿ 4,000 ಪಬ್ಲಿಕ್ ವಾಚರ್ಸ್, ಅದ್ರ ಜೊತೆ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಬೇಕಂತ ಇದ್ದೀರಾ. ಪ್ರತಿಯೊಬ್ಬರಿಗೆ ಏನೋ ಕೆಲವೊಂದಷ್ಟು ಈ ಒಂದು ನಿಮಗೆ ಕೆಲವೊಂದಷ್ಟು ಪಾಯಿಂಟ್ ಅಂದರೆ ಕೆಲವೊಂದಷ್ಟು ಟಿಪ್ಸ್ ಐತೀನಿ, ಇದು ಫಾಲೋ ಮಾಡ್ಬೇಕು. ಈ ಪಾಯಿಂಟು ಈ ಟಿಪ್ಸ್ ಅನ್ನು ನೀವು ಫಾಲೋ ಮಾಡಿದ್ರೆ 100% ಐತೀನಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಫಾಸ್ಟ್ ಬೇಗವಾಗಿ ಈ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಕೊಂಡು ನಿಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಮಾಡ್ಕೊಂಡು ನೀವು ಕೂಡ ಯೂಟ್ಯೂಬ್ನಿಂದ ದುಡ್ಡು ಮಾಡ್ಬೋದು. ಅದಕ್ಕೋಸ್ಕರ ದಯವಿಟ್ಟು ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡೋಕೊಡಿ. ಏನಾದರೂ ಒಂದು ವೇಳೆ ನೀವು ವಿಡಿಯೋ ಸ್ಕಿಪ್ ಮಾಡಿದ್ರೆ ಇಂಪಾರ್ಟೆಂಟ್ ಪ್ರತಿಯೊಂದು ಕೂಡ ಪಾಯಿಂಟು, ಪ್ರತಿಯೊಂದು ಟಿಪ್ಸ್ ತುಂಬ ಇಂಪಾರ್ಟೆಂಟ್. ಏನಾದರೂ ನೀವು ಸ್ಕಿಪ್ ಮಾಡಿದ್ರೆ ಗೊತ್ತಾಗಲ್ಲ, ಬೇಗ ತುಂಬ ಕಷ್ಟ ಆಗ್ಬಿಡುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಯಾವ ರೀತಿ ಏನು ಎಲ್ಲ ನಾನು ಈ ಒಂದು ಸಂಪೂರ್ಣ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ನಮ್ಮದು ಯೂಟ್ಯೂಬ್ ಚಾನಲ್ ಯಾರು ಲಾಸ್ ಮಾಡ್ತಾರೆ ಪ್ಲೀಸ್ ಕೆಲಸ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಟನ್ ಅಂತ ಕ್ಲಿಕ್ ಮಾಡೋದು ಯಾವುದೇ ರೀತಿ ಮರಿಬೇಡಿ. ಇದೇ ರೀತಿ ವಿಡಿಯೋ ಮಾಡ್ತಾ ಇರ್ತೀನಿ, ಸಪೋರ್ಟ್ ಮಾಡೋದು ಮರಿಬೇಡಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಗೈಸ್, ಮೊದಲನೇದಾಗಿ ಹೇಳ್ಬೇಕಾದ್ರೆ ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಬೇಜಾರಾಗೋ ವಿಷಯ ಏನಂದ್ರೆ ಈ 4,000 ವಾಚ್ ಅವರ್ಸ್, ಈ 1,000 ಸಬ್ಸ್ಕ್ರೈಬರ್ಸ್ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಇಲ್ಲಿ ಎಲ್ಲೋ ಕಂಪ್ಲೀಟ್ ಮಾಡ್ತೀವಿ. ಅದ್ರ ಬಿಟ್ಟು ಈ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಹೇಗಪ್ಪ ಕಂಪ್ಲೀಟ್ ಮಾಡೋದು ತುಂಬ ಸಿಂಪಲ್. ಅದ್ರ ಬಿಟ್ಟು ನೀವು ಮಾಡ್ತಾ ಇರೋ ಮಿಸ್ಟೇಕ್ನಿಂದನೇ 4,000 ವಾಚ್ ಅವರ್ಸ್ ಬೇಗ ಕಂಪ್ಲೀಟ್ ಆಗಲ್ಲ. ಏನಪ್ಪ ಏನಿಲ್ಲ, ಪ್ರತಿ ಒಂದು ಕೂಡ ನಾನು ನೋಟ್ಪ್ಯಾಡಲ್ಲಿ ಬರೆದಿಟ್ಟಿದ್ದೀನಿ ಮೇನ್ ಇಂಪಾರ್ಟೆಂಟ್. ಈಗ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೀವು 4,000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ಬೇಕಾದ್ರೆ ಏನಪ್ಪ ಅಂದ್ರೆ ನಿಮ್ಮ ಹತ್ರ ತಾಳ್ಮೆ ಇರಬೇಕು, ಪೇಷನ್ಸ್ ಇರಬೇಕು. ನಿಮ್ಮ ಕೈಯಲ್ಲಿ ಆಗಲ್ಲ ಅಂತ ಯಾವುದೂ ಇಲ್ಲ. ಜೀವನದಲ್ಲಿ ಪ್ರತಿಯೊಂದು ನಿಮ್ಮ ಕೈಯಲ್ಲಿ ಆಗುತ್ತೆ. ಅದ್ರ ಬಟ್ ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು, ಪೇಷನ್ಸ್ ಇರಬೇಕು. ನಿಮ್ಮ ಮೈಂಡಲ್ಲಿ ಇದ್ದಂಥ, ನಿಮ್ಮ ಮೈಂಡ್ ಮೇಲ್ಗಡೆ ಇದ್ದಂಥ ಭಾರ ಸ್ವಲ್ಪ ರಿಮೂವ್ ಮಾಡಿಬಿಡಬೇಕು. ಯಾಕಂದ್ರೆ ತುಂಬ ಜನ ನೋಡಿದ್ದೀನಿ ನಾನು, ಈ ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಆಲ್ಮೋಸ್ಟ್ ನಿಮ್ಮನ್ನ ಅಷ್ಟೇ ಅಲ್ಲ, ನಾನು ಕೂಡ ಹೊಸದಾಗಿದ್ದಾಗ ನಾನು ಕೂಡ ಅದನ್ನ ಅನುಭವಿಸಿದ್ದೀನಿ. ಅದಕ್ಕೋಸ್ಕರ ದಯವಿಟ್ಟು ಯಾವುದೇ ಕಾರಣಕ್ಕೂ ಆಲೋಚನೆ ಮಾಡೋಂಗಿಲ್ಲ. ಈ 4,000 ವಾಚ್ ಅವರ್ಸ್ ಯಾವಾಗ ಕಂಪ್ಲೀಟ್ ಮಾಡೋದು ಅದೆಲ್ಲ ಬೇಡ. ಜಸ್ಟ್ ನೀವು ತಾಳ್ಮೆಯಿಂದ ಒಂದು ಸ್ವಲ್ಪ ಪೇಷನ್ಸ್ ಇದ್ದರೆ ಆಟೋಮೆಟಿಕ್ ಕಂಪ್ಲೀಟ್ ಆಗುತ್ತೆ. 4,000 ವಾಚ್ ಅವರ್ಸ್ ಯಾವ ರೀತಿ ಬೇಗ ಕಂಪ್ಲೀಟ್ ಮಾಡೋದು ಅಂದರೆ ಅದೇ ಒಂದು ಮಿಸ್ಟೇಕ್ನಿಂದ ನೀವು ಏನು ಮಾಡ್ತಾರೆ, ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಏನೋ ಮಾಡ್ತಾರೆ. ಯಾಕಂದ್ರೆ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಡೈಲಿ ವಿಡಿಯೋನೇ ಅಪ್ಲೋಡ್ ಮಾಡಲ್ಲ. ಯಾಕಂದ್ರೆ ಈ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಬೇಕು. ಅದಕ್ಕೋಸ್ಕರ ತಾಳ್ಮೆ ಅನ್ನೋದು ಅವರು ಕಳ್ಕೊಂಡು ಬಿಡ್ತಾರೆ. ಅದಕ್ಕೋಸ್ಕರ ನಾನು ನಿಮಗೆ ಈ 4,000 ವಾಚ್ ಅವರ್ಸ್ ಯಾವ ರೀತಿ ಕಂಪ್ಲೀಟ್ ತುಂಬ ಸಿಂಪಲ್. ಕೆಲವೊಂದಷ್ಟು ಪಾಯಿಂಟ್ಗಳು ಅಂದರೆ ಕೆಲವೊಂದಷ್ಟು ಟಿಪ್ಸ್ ನೋಟ್ಪ್ಯಾಡಲ್ಲಿ ಬರೆದಿಟ್ಟಿನಿ. ಟೋಟಲ್ ಬಂದ್ಬಿಟ್ಟು 10 ಟಿಪ್ಸ್ ಇದೆ. ಈ 10 ಟಿಪ್ಸ್ ನೀವು ಫಾಲೋ ಮಾಡಿದ್ರೆ 100% ಐತೀನಿ. ಯಾರು ನಿಮ್ಮನ್ನ ತಡೆಯೋಕ್ಕಾಗಲ್ಲ. ನಿಮ್ಮ ಯೂಟ್ಯೂಬ್ ಚಾನಲ್ 4,000 ವಾಚ್ ಅವರ್ಸ್ ಮಿಲಿಯನ್ ವಾಚ್ ಟೈಮ್ ಬರುತ್ತೆ, ಲಕ್ಷ ಸಬ್ಸ್ಕ್ರೈಬರ್ಸ್ ಬರ್ತಾರೆ. 100% ನಾ ಹೇಳ್ತೀನಿ ಅದು ಯಾವುದು ಅಂತ ಹೇಳ್ತಾನೆ. ಈಗ ಮೊದಲನೇ ಬಿಟ್ಟು ನಿಮ್ಮೊಂದು ಯೂಟ್ಯೂಬ್ ಚಾನಲ್ 4,000 ವಾಚ್ ಅವರ್ಸ್ ಅದ್ರ ಜೊತೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಕೆ ತುಂಬ ಸಿಂಪಲ್. ಮೊದಲನೇ ಟಿಪ್ಸ್ ಬಂದ್ಬಿಟ್ಟು ನೀವು ಮಾಡಬೇಕಾದ ಕೆಲಸ ಏನಪ್ಪ ಅಂದ್ರೆ, ತುಂಬ ಜನ ಇದು ಮಿಸ್ಟೇಕ್ ಕೂಡ ಮಾಡ್ತೀರಾ. ಏನಪ್ಪ ಅಂದ್ರೆ ಮೊದಲನೇ ಟಿಪ್ಸ್ ಬಂದ್ಬಿಟ್ಟು ನಿಮ್ಮೊಂದು ಚಾನಲ್ DP ಮತ್ತು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಬ್ಯಾನರು ಮತ್ತು ಅದ್ರ ಜೊತೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಅಬೌಟ್ ಸೆಕ್ಷನ್, ಇದು ಮೇನ್ ಇಂಪಾರ್ಟೆಂಟ್. ನೀವು ಅನ್ಬೋದು ಈ DP ಮತ್ತು ಈ ಅಬೌಟ್ ಸೆಕ್ಷನ್ ಮತ್ತೆ ಈ ಬ್ಯಾನರ್ನಿಂದ ಏನು ಚಾನಲ್ 4,000 ವಾಚ್ ಅವರ್ಸ್ಗೆ ಈ ಸಬ್ಸ್ಕ್ರೈಬರ್ಸ್ಗೆ ಏನು ಲಿಂಕ್ ಇದೆ, ಏನು ಸಂಬಂಧ ಅಂತ ನೀವು ಅನ್ಬೋದು. ಏನು ಲಿಂಕ್ ಅಂತ ತುಂಬ ಇಂಪಾರ್ಟೆಂಟ್. ಯಾಕಂದ್ರೆ ಯಾವುದೋ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಿರೋದು ಮೇನ್ ಇಂಪಾರ್ಟೆಂಟ್ ಚಾನಲ್ ಓಪನ್ ಮಾಡಿದ ತಕ್ಷಣ ನೋಡೋದೇನಂದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ DP ಮತ್ತು ಅದ್ರ ಜೊತೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಬ್ಯಾನರ್ ನೋಡ್ತಾರೆ. ಅದ್ರ ಜೊತೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಅಬೌಟ್ ಸೆಕ್ಷನ್ ನೋಡ್ತಾರೆ. ಯಾಕಂದ್ರೆ ತುಂಬ ಜನ ಮಾಡಲ್ಲ. ಇದು ನೀವು ಮಾಡ್ತಿರೋ ಮಿಸ್ಟೇಕ್. ಆ ಒಂದು ಕಾರಣಕ್ಕೋಸ್ಕರ ಯಾರು ನಿಮ್ಗೆ ಕೇರ್ ಮಾಡಲ್ಲ. ಅನ್ಬೋದು ಬ್ರದರ್, ಯಾರು ನಮ್ಮ ಚಾನಲ್ DP ಅಬೌಟ್ ಸೆಕ್ಷನ್ ನೋಡ್ತಾರೆ 100% ಅದನ್ನು ನೋಡ್ತಾರೆ. ಯಾಕಂದ್ರೆ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಒಂದು ಹೊಸ ನೀವು ಪಾಲಿಸಿ ಇದೆ, ನಿಮ್ಗೆ ಎಲ್ಲರೂ ಕೂಡ ಗೊತ್ತಿರೋ ಏನಂದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ಅಬೌಟ್ ಸೆಕ್ಷನಲ್ಲಿ ಏನು ಹಾಕಿರ್ತಾರೆ, ಸೋಷಿಯಲ್ ಮೀಡಿಯಾ ಲಿಂಕ್ ಆಗಿರೋದು, DP ಆಗಿರೋದು, ಬ್ಯಾನರ್ ಆಗಿರೋದು, ಪ್ರತಿಯೊಂದು ಕೂಡ ಯೂಟ್ಯೂಬ್ದವ್ರು ಚೆಕ್ ಮಾಡ್ತಾರೆ. ಯಾವಾಗ ಚೆಕ್ ಮಾಡ್ತಾರೆ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಅಪೀಲ್ ಮಾಡಿದ ತಕ್ಷಣ ರಿವ್ಯೂವಲ್ಲಿ ಹೋಗುತ್ತೆ. 3rd ಸ್ಟೆಪ್ ರಿವ್ಯೂವಲ್ಲಿ ಹೋಗುತ್ತಲ್ಲ, ಆವಾಗ ಯೂಟ್ಯೂಬ್ದವರು ಚೆಕ್ ಮಾಡ್ತಾರೆ. ನಿಮ್ಗೆ ಗೊತ್ತಿರಲಿ, ಇದು ಒಂದು ರೂಲ್ಸ್ ಇದೆ, ಹೊಸ ರೂಲ್ಸ್. ಅಂದರೆ ಈ ರೂಲ್ಸ್ ನಿಮ್ಗೆ ಗೊತ್ತೇ ಇರಲೇಬೇಕು. ಈಗಾಗಲೇ ಆಲ್ಮೋಸ್ಟ್ ಎಷ್ಟೋ ಯೂಟ್ಯೂಬ್ ಚಾನಲ್ ಡಿಸೇಬಲ್ ಆಗಿದೆ, ಮಾನಿಟೈಸೇಷನ್ ಆಗಿಲ್ಲ, ರಿವ್ಯೂಸ್ ಕಂಟೆಂಟ್ ಅಂತ ಬಂದಿದೆ. ಆ ಒಂದು ಕಾರಣಕ್ಕೋಸ್ಕರ ದಯವಿಟ್ಟು ಮೊದಲು ನೀವು ನೋಡ್ಕೊ ನಿಮ್ಮ ಯೂಟ್ಯೂಬ್ ಚಾನಲ್ ಒಳ್ಳೆ DP ಮಾಡಬೇಕು.
ಒಳ್ಳೆ ಬ್ಯಾನರ್ ಮಾಡ್ಬೇಕು. ಮತ್ತೆ ನಿಮ್ಮ ಕಂಟೆಂಟ್ ತಕ್ಕಂತೆ ನಿಮಗೆ ಕ್ಯಾಟಗರಿ ತಕ್ಕಂತೆ ನೀವು ಏನು ಮಾಡಬೇಕು ಅಬೌಟ್ ಸೆಕ್ಷನಲ್ಲಿ ಹಾಕಬೇಕು. ಅದನ್ನ ಬಿಟ್ಟು ಕ್ಯಾಟಗರಿ ಯಾವುದೋ ಒಂದು ಹಾಕಕ್ಕೆ ಹೋಗ್ಬಿಡಿ. ಮೇನ್ ಇಂಪಾರ್ಟೆಂಟ್ ಐತೆ ಇದು ಬಂದ್ಬಿಟ್ಟು ಮೊದಲು. ಇದು ಹಾಕೋದ್ರೆ ಏನು ಅಂತಂದ್ರೆ ಚಾನಲ್ ಸ್ವಲ್ಪ ಬೂಸ್ಟಿಂಗ್, ಸ್ವಲ್ಪ ಇಂಪ್ರೆಷನ್ ಕೂಡ ಸಿಗುತ್ತೆ. ಇದು ಹೆಂಗೆ ಸಿಗುತ್ತೆ ಅಂತ ನೀವು ಅನ್ಬೋದು. ಯಾಕಂದ್ರೆ ನೋಡುವಂಥ ಜನ ಬಂದ ತಕ್ಷಣ ಮೇನ್ ಇಂಪಾರ್ಟೆಂಟ್ ಚಾನಲ್ DP ಚಾನಲ್ ಅಬೌಟ್ ಸೆಕ್ಷನ್ ನೋಡಿದ ತಕ್ಷಣ ಒಂದು ಅಟ್ರಾಕ್ಟ್ ಆಗುತ್ತೆ, ಮೇಲೆ ಸರ್ಚ್ ಮಾಡ್ತಾರೆ. ಇದರಿಂದ ನಿಮ್ಗೆ ತುಂಬ ಬೆನಿಫಿಟ್ಸ್ ಸಿಗುತ್ತೆ. ಇದರಿಂದ 4,000 ವಾಚ್ ಅವರ್ಸ್ ಕೂಡ ಕಂಪ್ಲೀಟ್. ಯಾಕಂದ್ರೆ ಚಾನಲ್ ಓಪನ್ ಮಾಡಿದ ತಕ್ಷಣ ಇಷ್ಟ ಆದರೆ ವಿಡಿಯೋ ನೋಡ್ತಾರೆ. ಅದರಿಂದ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಬೋದಲ್ಲ. ಮೇನ್ ಇಂಪಾರ್ಟೆಂಟ್ 4,000 ವಾಚ್ ಅವರ್ಸ್ ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕಾರೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಬೇಕಾರೆ ನಾವು ಯೂಟ್ಯೂಬ್ನಿಂದ ದುಡ್ಡು ಮಾಡ್ಬೇಕಂದ್ರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಕ್ರೈಟೇರಿಯಾ ಏನಿದೆ ನಿಮ್ಗೆ ಎಲ್ಲರೂ ಕೂಡ ಗೊತ್ತಿದೆ. ಈ 1,000 ಸಬ್ಸ್ಕ್ರೈಬರ್ಸ್, 4,000 ಪಬ್ಲಿಕ್ ವಾಚ್ ಅವರ್ಸ್, ಅದ್ರ ಜೊತೆ 10 ಮಿಲಿಯನ್ ವ್ಯೂಸ್ ಏನಾದ್ರು ಯೂಟ್ಯೂಬ್ ಶಾರ್ಟ್ ಶುರು ಮಾಡ್ತಾ ಇದ್ರೆ ಇದು ಅಷ್ಟು ಒಂದು ವರ್ಷದ ಒಳಗಡೆ ಕಂಪ್ಲೀಟ್ ಆಗಬೇಕು. ಈ 10 ಮಿಲಿಯನ್ ವ್ಯೂಸ್ ಅನ್ನೋದು 90 ಡೇಸ್ ಒಳಗಡೆ ಕಂಪ್ಲೀಟ್ ಆಗಬೇಕು. ಅವಾಗ ನಿಮ್ಮ ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆಗುತ್ತೆ, ಅವಾಗ ನೀವು ದುಡ್ಡು ಮಾಡ್ಬೋದು. ಆದ್ರೆ ಬಟ್ ಇದೆಲ್ಲ ಆಗ್ಬೇಕಾದ್ರೆ ಏನು ಮಾಡ್ಬೇಕು, ಈ ಚಾನಲ್ ಅಬೌಟ್ ಸೆಕ್ಷನ್ ನೀವು ಹಾಕ್ಬೇಕು. ಇದು ಬಂದ್ಬಿಟ್ಟು ಮೊದಲನೇ ಟಿಪ್ಸ್. ಈ ಸೆಕೆಂಡ್ ಟಿಪ್ಸ್ ಬಂದ್ಬಿಟ್ಟು ಏನಪ್ಪ, ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡ್ತಾ ಇರ್ತಾರೆ ಈ ಮಿಸ್ಟೇಕ್ ಸರಿ ಮಾಡ್ಕೊಳ್ಳಿ. ಈಗಲೇ ಬೇಗ 4,000 ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಆಗುತ್ತೆ. ಏನಪ್ಪ ಅಂದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕ್ಯಾಟಗರಿ. ಯಾಕಂದ್ರೆ ಈ ಕ್ಯಾಟಗರಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕಪ್ಪ ಅಂದ್ರೆ ನೀವು ಯಾವುದೋ ಒಂದು ಕ್ಯಾಟಗರಿ ವಿಡಿಯೋ ಮಾಡ್ತಾರೆ. ಈಗ ಎಕ್ಸಾಂಪಲ್ ಈಗ ನಾನು ನಿಮ್ಮ ಮುಂದೆ ಈ ರೀತಿ ವಿಡಿಯೋ ಮಾಡ್ತೀನಿ ಟೆಕ್ ಬಗ್ಗೆ ಅಂದ್ರೆ ಇದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ತುಂಬ ಜನ ಕ್ಯಾಟಗರಿ ಸೆಲೆಕ್ಟ್ ಮಾಡಲ್ಲ, ಅವ್ರ ಚಾನಲ್ ಯಾವುದೋ ಒಂದು ವಿಡಿಯೋ ಅಪ್ಲೋಡ್ ಮಾಡಿಬಿಡ್ತಾರೆ. ಅದ್ರ ಬಿಟ್ಟು ಈಗ ಮಾಡಕ್ಕೆ ಹೋಗ್ಬಿಡಿ. ಮೇನ್ ಇಂಪಾರ್ಟೆಂಟ್ ನಿಮ್ಮ ಕ್ಯಾಟಗರಿ ಇಂಪಾರ್ಟೆಂಟ್. ಕ್ಯಾಟಗರಿ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ನಾನು ನಿಮಗೆ ಹತ್ರ ಈಗ ನೀವು ಬ್ಲಾಗ್ ಮಾಡ್ತಿದ್ರೆ ಬ್ಲಾಗಿಂಗ್ ಕ್ಯಾಟಗರಿ ಬೇರೆ ಆಗಿರುತ್ತೆ. ಕುಕ್ಕಿಂಗ್ ಅಂದ್ರೆ ನೀವು ಅಡುಗೆ ರೀತಿ ಮಾಡ್ತಿದ್ರೆ ಅಡುಗೆ ಕ್ಯಾಟಗರಿ ಬೇರೆ ಆಗುತ್ತೆ. ನೀವು ಗೇಮಿಂಗ್ ಮಾಡ್ತಿದ್ರೆ ಗೇಮಿಂಗ್ ಕ್ಯಾಟಗರಿ ಬೇರೆ ಆಗಿರುತ್ತೆ. ನೀವು ಮೋಟೋ ಬ್ಲಾಗ್ ಈ ರೀತಿ ಕೆಲವೊಂದಷ್ಟು ಕ್ಯಾಟಗರಿ ಕಾಮಿಡಿ ಆಗಿರ್ಬೇಕು, ಕೆಲವೊಂದಷ್ಟು ಕ್ಯಾಟಗರಿ ಡಿಫ್ರೆಂಟ್ ಆಗಿರುತ್ತೆ. ಆ ಕ್ಯಾಟಗರಿ ನೀವು ಸೆಲೆಕ್ಟ್ ಆದ್ರೆ ನೀವು ಯಾವ ಒಂದು ಕ್ಯಾಟಗರಿ ಮೇಲೆ ವಿಡಿಯೋ ಮಾಡ್ತಾರೆ ಆ ಕ್ಯಾಟಗರಿ ನೀವು ಸೆಲೆಕ್ಟ್ ಮಾಡಬೇಕು. ತುಂಬ ಜನ ಮಾಡಲ್ಲ. ಆಲ್ಮೋಸ್ಟ್ ಎಷ್ಟೋ ವಿಡಿಯೋ ಮಾಡಿದ್ದೀನಿ ನಾನು. ಇದು ಮಾಡಬೇಕು. ಇದು ಮಾಡೋದ್ರೆ ಏನು ಬೆನಿಫಿಟ್ಸ್ ನಾನು ನಿಮಗೆ ಅದನ್ನು ಕ್ಯಾಟಗರಿ ಅನ್ನೋದು ಏನಾಗುತ್ತೆ ತುಂಬ ಇಂಪಾರ್ಟೆಂಟ್. ಯಾಕಂದ್ರೆ ಯೂಟ್ಯೂಬ್ ಎಲ್ಗೋರಿದಮ್ ಏನು ಮಾಡುತ್ತೆ, ಈಗ ನೀವು ಕ್ಯಾಟಗರಿ ಸೆಲೆಕ್ಟ್ ಮಾಡಿದ ತಕ್ಷಣ ಯೂಟ್ಯೂಬ್ ಎಲ್ಗೋರಿದಮ್ ಗೊತ್ತಾಗುತ್ತೆ. ಏನಂತ ಗೊತ್ತಾಗುತ್ತೆ, ಇದೇ ಕ್ಯಾಟಗರಿ ವಿಡಿಯೋ ಇದೆ, ಈ ಕ್ಯಾಟಗರಿ ವಿಡಿಯೋ ಇವ್ರಿಗೆ ಸಜೆಷನ್ ಮಾಡಬೇಕು, ಈ ಕ್ಯಾಟಗರಿ ಇವರು ವಿಡಿಯೋ ಮಾಡ್ತಾರೆ, ಈ ಒಂದು ಕ್ಯಾಟಗರಿ ದಲ್ಲಿ ಇವರೊಂದು ವಿಡಿಯೋ ಸಜೆಷನ್ ಮಾಡ್ಬೇಕಂತ ಏನು ಮಾಡ್ತಾರೆ, ಯೂಟ್ಯೂಬ್ದವ್ರು ಏನು ಮಾಡ್ತಾರೆ, ವಿಡಿಯೋ ಸಜೆಷನ್ ಮಾಡೋದಕ್ಕೆ ಮಾಡ್ತಾರೆ. ಅದರಿಂದ ಏನಾಗುತ್ತೆ, ವ್ಯೂಸ್ ಬರುತ್ತೆ, ಆರಾಮಾಗಿ ವಿಡಿಯೋ ವೈರಲ್ ಆಗುತ್ತೆ. ಈ 4,000 ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಗುತ್ತೆ. ಮತ್ತು ಈ 1,000 ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟ್ ಆಗುತ್ತಲ್ಲ, 100% ಆಗುತ್ತೆ. ಆದ್ರೆ ಬಟ್ ಇದು ಆಗ್ಬೇಕು ಏನೇನು ಮಾಡಬೇಕು, ಕ್ಯಾಟಗರಿ ಸೆಲೆಕ್ಟ್ ಮಾಡಬೇಕು. ತುಂಬ ಜನ ಮಾಡಲ್ಲ. ಇದು ಬಂದ್ಬಿಟ್ಟು ನಿಮಗೆ ಸೆಕೆಂಡ್ ಇಂಪಾರ್ಟೆಂಟ್ ಐತೆ. ಕ್ಯಾಟಗರಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಯಾವುದೋ ಒಂದು ಕ್ಯಾಟಗರಿ ವಿಡಿಯೋ ಮಾಡೋಂಗಿಲ್ಲ. ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ನೋಡಿ ತುಂಬ ಮಿಸ್ಟೇಕ್ ಮಾಡ್ತಾರೆ. ಯಾಕಂದ್ರೆ ಈ ಟೆಕ್ ಕ್ಯಾಟಗರಿಯಲ್ಲಿ ಯಾವುದೋ ಒಂದು ಕ್ಯಾಟಗರಿ ವಿಡಿಯೋ ಅಪ್ಲೋಡ್ ಮಾಡ್ಬೋದು, ಪ್ರತಿಯೊಂದು ಕ್ಯಾಟಗರಿ ವಿಡಿಯೋ ಅಪ್ಲೋಡ್ ಮಾಡೋದು. ಅದು ವಿಡಿಯೋ ನೋಡ್ತಾರೆ, ಆದ್ರೆ ಬಟ್ ಮುಂದಿನ ದಿನ ತುಂಬ ಪ್ರಾಬ್ಲಮ್ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಇರ್ತೀನಿ, ಒಂದೇ ಕ್ಯಾಟಗರಿ ವಿಡಿಯೋ ಅಪ್ಲೋಡ್ ಮಾಡಿ. ಯಾವ್ದು ಮಾಡ್ತಾರೆ ಮಾಡಿ. ನಿಮ್ಮ ಪೇಷನ್ಸ್ ಮೇನ್ ಇಂಪಾರ್ಟೆಂಟ್. ಸ್ವಲ್ಪ ತಾಳ್ಮೆಯಿಂದ ಒಂದು ವೀಕು ಒಂದು ವಾರ ವಿಡಿಯೋ ಅಪ್ಲೋಡ್ ಮಾಡಬೇಡಿ. ನಿತ್ತೊಂದು ಸ್ವಲ್ಪ ಆಲೋಚನೆ ಮಾಡಿ ಕೂತು ಯಾವ ಕ್ಯಾಟಗರಿ ಮಾಡಬೇಕು ಆ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೇನ್ ಇಂಪಾರ್ಟೆಂಟ್ ಡಿಸೈಡ್ ಮಾಡ್ಕೊಂಡು ಸೆಲೆಕ್ಟ್ ಮಾಡಿ ವಿಡಿಯೋ ಮಾಡಿ. ಇದು ಬಂದ್ಬಿಟ್ಟು ಸೆಕೆಂಡ್. ಈ ಕ್ಯಾಟಗರಿಯಿಂದ ತುಂಬ ಯೂಸ್ ಆಗುತ್ತೆ, ತುಂಬ ಬೇಗ ನಿಮ್ಮ ಚಾನಲ್ ಗ್ರೋ ಆಗುತ್ತೆ, ಅದರಿಂದ ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಗುತ್ತೆ. ಇದು ಬಂದ್ಬಿಟ್ಟು ಸೆಕೆಂಡ್. ಇನ್ನು ಥರ್ಡ್ ಟಿಪ್ಸ್ ಬಂದ್ಬಿಟ್ಟು ಏನಪ್ಪ, ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಗೊತ್ತಿಲ್ಲ. ಯಾಕಂದ್ರೆ ಯೂಟ್ಯೂಬ್ ಶಾರ್ಟ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್. ಯೂಟ್ಯೂಬ್ ಶಾರ್ಟ್ಸ್ ಅನ್ನೋದು ಯಾವ ರೀತಿ ಅಂದರೆ ಆಲ್ಮೋಸ್ಟ್ ತುಂಬ ಜನ ಗೊತ್ತಿದೆ. ಯೂಟ್ಯೂಬ್ ಶಾರ್ಟ್ಸ್ ಕೂಡ 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆಗಿ ಚಾನಲ್ ಮೌಂಟೇಶನ್ ಆಗುತ್ತೆ. ಅದು ಫುಲ್ ಮೌಂಟೇಶನ್ ಆಗುತ್ತೆ, ನಿಮಗೆಲ್ಲರೂ ಕೂಡ ಗೊತ್ತಿದೆ. ಆದರೆ ಏನು ಮಾಡ್ತಾರೆ, ತುಂಬ ಜನ ಯೂಟ್ಯೂಬ್ ಶಾರ್ಟ್ಸ್ ಮೇಲೆ ಫೋಕಸ್ ಮಾಡ್ತಾರೆ. ಅದ್ರ ಬಿಟ್ಟು ಏನು ಮಾಡ್ತಾರೆ, ಜಾಸ್ತಿ ಲೆಂತ್ ಮಾಡೋದಕ್ಕೆ ಹೋಗ್ತಾರೆ. ಆದರೂ ಜಾಸ್ತಿ ಲೆಂತ್ ಮಾಡೋಕೆ ಹೋಗ್ರಿ. ಅಂದರೆ ಯೂಟ್ಯೂಬ್ ಶಾರ್ಟ್ಸ್ ಜಾಸ್ತಿ ಲೆಂತ್ ಮಾಡಿಬಿಡಿ. ಮ್ಯಾಕ್ಸಿಮಮ್ 30 ಸೆಕೆಂಡ್ವರೆಗೆ ಮಾಡಿ. ಯಾಕಪ್ಪ ಅಂದ್ರೆ ಹೇಳ್ಬೇಕಂದ್ರೆ ಯೂಟ್ಯೂಬ್ ಎಂಗೇಜ್ಮೆಂಟ್ ಇರಬೇಕು, ಶಾರ್ಟ್ಸ್ ಎಂಗೇಜ್ಮೆಂಟ್ ಆಗಿರಬೇಕು. ಶಾರ್ಟ್ಸ್ ಎಲ್ಗೋರಿದಮ್ ಇದನ್ನಾಗಬೇಕು. ನೀವು ಜಾಸ್ತಿ ಮಾಡೋಕೆ, ಯಾಕಂದ್ರೆ ಆಲ್ಮೋಸ್ಟ್ ಜಾಸ್ತಿ ಯಾರು ಮಾಡೋಕ್ಕಾಗಲ್ಲ. ಯಾಕಂದ್ರೆ ನೀವು ಯೂಟ್ಯೂಬ್ ಕ್ರಿಯೇಟರ್ಸ್ಗೆ 30 ಸೆಕೆಂಡ್ಸ್ ಮಾಡೋದೇ ತುಂಬ ಬೇಸರ. ಏನು ಮಾತಾಡೋದು, ಯಾವ ರೀತಿ ಮಾತಾಡೋದು ತುಂಬ ಜನ ಗೊತ್ತಾಗಲ್ಲ, ಭಯ ಪಡ್ತಿರ್ತಾರೆ ಕ್ಯಾಮ್ರಾ ಮುಂದೆ ಬರೋದಕ್ಕೆ. ಅದಕ್ಕೋಸ್ಕರ ಶಾರ್ಟ್ಸ್ ಅನ್ನೋದು ಮಾಡಿ. ಅದ್ರ ಬಟ್ ಏನು ಮಾಡಿ, ಈ 30 ಸೆಕೆಂಡ್ಸ್ ಈ ರೀತಿ ಫೋಕಸ್ ಮಾಡಿ. ಆದ್ರೆ ಶಾರ್ಟ್ಸ್ ಒಂದೇ ಮಾಡಬೇಡಿ ಅಂತ ಅಲ್ಲ, ಮೇನ್ ಇಂಪಾರ್ಟೆಂಟ್ ಎಲ್ಲ ಇರ್ತೀನಿ. ಈಗ ಶಾರ್ಟ್ಸ್ ಮಾಡ್ತಾರಲ್ಲ, ಆ ಶಾರ್ಟ್ ಜೊತೆ ಲಾಂಗ್ ವಿಡಿಯೋ ಕೂಡ ಅಪ್ಲೋಡ್ ಮಾಡಿ. ಮೇನ್ ಇಂಪಾರ್ಟೆಂಟ್ ಇದೆ. ಈ ಶಾರ್ಟ್ಸಿಂದ ಕೂಡ ವಾಚ್ ಟೈಮ್ ವ್ಯೂಸ್ ಕೌಂಟ್ ಆಗುತ್ತೆ, ಮತ್ತು ವಾಚ್ ಟೈಮ್ ಕೂಡ ಲಾಂಗ್ ವಿಡಿಯೋನಿಂದ ಕಂಪ್ಲೀಟ್ ಆಗುತ್ತೆ. ಈ ರೀತಿ ನಿಮ್ಗೆ ಗೊತ್ತಿರಲಿ. ಅದಕ್ಕೋಸ್ಕರ ಶಾರ್ಟ್ಸ್ ಮೇಲೆ ಫೋಕಸ್ ಮಾಡಿ. ಯಾಕಂದ್ರೆ ಶಾರ್ಟ್ಸಿಗೆ ಇತ್ತೀಚೆಗೆ ಜಾಸ್ತಿ ರಿಚ್ ಮಾಡುತ್ತೆ. ತುಂಬ ಜನರಿಗೆ ಏನು ಮಾಡ್ತಾರೆ, ಶಾರ್ಟ್ಸ್ ಅಪ್ಲೋಡ್ ಮಾಡಿಬಿಟ್ರೆ ರಿಚ್ ಸಿಗಲ್ಲ. ಯಾಕಂದ್ರೆ ಜಾಸ್ತಿ ಲೆಂತ್ವರೆಗೆ ನೀವು ಹಾಕಿರಿ ಯಾರು ವಿಡಿಯೋ ನೋಡಲ್ಲ. ಶಾರ್ಟ್ಸ್ ಮ್ಯಾಕ್ಸಿಮಮ್ 30 ಸೆಕೆಂಡ್ವರೆಗೆ ಇದ್ದರೆ ಏನು ಮಾಡ್ತಾರೆ, ನೋಡ್ತಾರೆ. ಎಂಗೇಜ್ಮೆಂಟ್ ಸಿಗುತ್ತೆ. ಆ ಎಂಗೇಜ್ಮೆಂಟಿಂದ ಏನಾಗುತ್ತೆ, ಶಾರ್ಟ್ಸಿಗೆ ವ್ಯೂಸ್ ಕೌಂಟ್ ಆಗುತ್ತೆ, ಶಾರ್ಟ್ಸ್ ರೀಚ್ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಬರುತ್ತೆ. ಅದರಿಂದ ಶಾರ್ಟ್ಸ್ ವ್ಯೂಸ್ ಕಂಪ್ಲೀಟ್ ಆಗುತ್ತೆ. 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆಗುತ್ತೆ. ನಿಮ್ಮ ಚಾನಲ್ ಮೌಂಟೇಶನ್ ಆಯಿತು. ನಿಮ್ಗೆ ಏನು ಬೇಕು ಮತ್ತೇನು, ಸಾಕಲ್ಲ, ಚಾನಲ್ ಮೌಂಟೇಶನ್ ಆಯಿತು. ಈ ರೀತಿ ಮಾಡ್ಕೊಳ್ಬೋದು. ಅದಕ್ಕೋಸ್ಕರ ತುಂಬ ಜನ ಕ್ರಿಯೇಟರ್ಸ್ ನೋಡಿದ್ರೆ ಶಾರ್ಟ್ಸ್ ಜಾಸ್ತಿ ಲಾಂಗ್ ಆಗ್ತಾರೆ. ಲಾಂಗ್ ಹಾಕೋಕೆ ಹೋಗ್ಬಿಡಿ. ನೀವೇನು ಮಾಡಿ, ಶಾರ್ಟ್ಸು 30 ಸೆಕೆಂಡ್ವರೆಗೆ ಮಾಡಿ. ಮತ್ತು ಅದ್ರ ಜೊತೆ ಆ ಶಾರ್ಟ್ಸ್ ಇರೋದ್ರಲ್ಲಿ ಸ್ವಲ್ಪ ಕಂಟೆಂಟ್ ಮೇಂಟೈನ್ ಮಾಡಿ. ಮತ್ತು ಎಂಗೇಜ್ಮೆಂಟ್ ಇರಬೇಕು. ನೋಡುವಂಥ ಜನ ಶಾರ್ಟ್ಸ್ ನೋಡ್ಬೇಕು, ಸ್ಕಿಪ್ ಮಾಡಬಾರ್ದು, ನೋಡ್ಬೇಕು. ಆ ರೀತಿ ಇರಬೇಕು. ಇನ್ನು ನೆಕ್ಸ್ಟ್ ಫೋರ್ತ್ ಟಿಪ್ಸ್ ಬಂದ್ಬಿಟ್ಟು ಏನಪ್ಪ, ಯೂಟ್ಯೂಬ್ ಲಾಂಗ್ ವಿಡಿಯೋ ನಮಗೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ ಇಂಪಾರ್ಟೆಂಟ್. ಯಾಕಂದ್ರೆ ಈ ಲಾಂಗ್ ವಿಡಿಯೋ ಅನ್ನೋದು ಈ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋದಕ್ಕೆ ತುಂಬ ಬೆನಿಫಿಟ್ಸ್. ಇದರಿಂದ ತುಂಬ ಯೂಸ್ಫುಲ್ ಆಗುತ್ತೆ. ತುಂಬ ಯೂಟ್ಯೂಬ್ ಕ್ರಿಯೇಟರ್ಸ್ ನೋಡಿದ್ದೀನಿ ಲಾಂಗ್ ವಿಡಿಯೋ ಜಾಸ್ತಿ ಮಾಡಲ್ಲ, ಶಾರ್ಟ್ಸ್ ಹಾಕ್ತಾ ಇರ್ತಾರೆ.
ಶಾರ್ಟ್ಸ್ ಹಾಕಲಿ ಅದು ಬೇಡ ಅಂತಲ್ಲ, ಅದ್ರ ಜೊತೆ ಲಾಂಗ್ ವಿಡಿಯೋ ಕೂಡ ಅಪ್ಲೋಡ್ ಮಾಡಿ. ಲಾಂಗ್ ವಿಡಿಯೋ ಅಂದರೆ ನಿಮಗೆ ದಿನಕ್ಕೆ ಟೈಮ್ ಸಿಕ್ಕರೆ ಮ್ಯಾಕ್ಸಿಮಮ್ ಅಂದರೆ ನೀವೇನಾದರೂ ಸ್ವಲ್ಪ ನನ್ನ ಹತ್ರ ಟೈಮ್ ಇದೆ, ನಾನು ಯಾವುದೇ ರೀತಿ ಜಾಬ್ ಇಲ್ಲ ಇದನ್ನಿಲ್ಲ ಅಂದರೆ ಮ್ಯಾಕ್ಸಿಮಮ್ ದಿನಕ್ಕೆ 2 ರಿಂದ 3 ವಿಡಿಯೋ ಅಪ್ಲೋಡ್ ಮಾಡಿ. ಕಂಟೆಂಟ್ ಅಂದರೆ ನಿಮ್ಮ ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗುತ್ತೆ. ಟೆಕ್ ಕ್ಯಾಟಗರಿದವರು ಡೈಲಿ ಅಪ್ಲೋಡ್ ಮಾಡೋಕ್ಕಾಗುತ್ತೆ, ಈ ಬ್ಲಾಗಿಂಗ್ದವರು ಕೂಡ ವೀಕ್ಲಿ 1 ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗುತ್ತೆ. ಈ ರೀತಿ ನೀವು ಕ್ಯಾಟಗರಿ ಆದ್ರೆ ಬಿಟ್ಟು ನಾನು ನಿಮ್ಗೆ ಎಲ್ಲರೂ ಸಜೆಷನ್ ಮಾಡೋದಂದ್ರೆ ನೀವು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿ ಕೂಡ ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿ. ಅದ್ರ ಜೊತೆ ಏನು ಮಾಡಿ, ನಿಮ್ಮ ಒಂದು ಲಾಂಗ್ ವಿಡಿಯೋ ಏನು ಡ್ಯೂರೇಷನ್ ಇದೆ, ಲಾಂಗ್ ಅಂದರೆ ಟೈಮಿಂಗ್ ಅದು ಮ್ಯಾಕ್ಸಿಮಮ್ ಅಂದರೆ ನೀವು ನೋಡಿ 8 ರಿಂದ 10 ನಿಮಿಷ ಲೆಂತ್ ಇರೋವರೆಗೂ ನೀವು ವಿಡಿಯೋ ಮಾಡಿ. ಯಾಕಂದರೆ ಯಾವುದೋ ಒಂದು ವಿಡಿಯೋ ಜಸ್ಟ್ ಕ್ಲಿಕ್ ಆಯಿತು, 1 ಲಕ್ಷ 2 ಲಕ್ಷ ವ್ಯೂಸ್ ಆಯಿತು, ಅದರಂತೆ ನೀನು 4,000 ವಾಚರ್ಸ್ ಕಂಪ್ಲೀಟ್ ಆಗುತ್ತೆ. ಅದ್ರ ಮೂಲಕ ಆರಾಮಾಗಿ ಕಂಪ್ಲೀಟ್ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಮಾಡಿ ಜಾಸ್ತಿ ಸ್ವಲ್ಪ ಲೆಂತ್ ಇರೋವರೆಗೂ ವಿಡಿಯೋ ಮಾಡಿ. ಮ್ಯಾಕ್ಸಿಮಮ್ 8 ರಿಂದ 10 ನಿಮಿಷವರೆಗೆ ವಿಡಿಯೋ ಮಾಡಿದರೆ ಜಾಸ್ತಿ ತುಂಬ ಬೆನಿಫಿಟ್ಸ್ ಆಗುತ್ತೆ. ತುಂಬ ಬೇಗ 4,000 ವಾಚರ್ಸ್ ಕಂಪ್ಲೀಟ್ ಆಗುತ್ತೆ ಫಾಸ್ಟಾಗಿ. ಅದಕ್ಕೋಸ್ಕರ ಬೇಗ ಮಾಡಿ. ಯಾಕಂದರೆ ಯಾಕಾಗಲ್ಲ ಯಾವ ಟೈಮಲ್ಲಿ ಏನಾಗುತ್ತೆ, ಒಂದೇ ವಿಡಿಯೋ ಜಸ್ಟ್ ಈಗ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ಜಸ್ಟ್ ಇವತ್ತು ಹೊಸ ಚಾನಲ್ ಕ್ರಿಯೇಟ್ ಮಾಡಿದ್ರೆ ಇವತ್ತೊಂದು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ಹೆಂಗೋ ಏನೋ ಕ್ಲಿಕ್ ಆಗಿ ವೈರಲ್ ಆಯಿತು, ನಿಮ್ಮ ಲಕ್ ಚೇಂಜ್ ಆಯಿತು ಅಂದರೆ ಮೌಂಡೇಶನ್ ಆಗುತ್ತೆ. ಹೇಳೋಕ್ಕಾಗಲ್ಲ. ಆ ಒಂದು ಕಾರಣಕ್ಕೋಸ್ಕರ ಏನು ಮಾಡ್ತೀರಿ, ಪ್ರತಿಯೊಬ್ಬರು ಕೂಡ ಏನು ಮಾಡಿ, ಲಾಂಗ್ ವಿಡಿಯೋ ಮಾಡಿ, ಸ್ವಲ್ಪ ಲೆಂತ್ ಇರೋರಿಗೆ ಮಾಡಿ. ಇನ್ನು ನೆಕ್ಸ್ಟ್ ಟಿಪ್ಸ್ ಬಂದ್ಬಿಟ್ಟು, ಇನ್ನೇ ಟಿಪ್ಸ್ ಬಂದ್ಬಿಟ್ಟು ಏನಪ್ಪ, ಈ ಲಾಂಗ್ ವಿಡಿಯೋ ಮತ್ತು ಈ ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡಿದರೆ ಅಷ್ಟೇ ಅಲ್ಲ, ಅದ್ರ ಜೊತೆ ನೀವು ಒಂದು ಕೆಲಸ ಮಾಡಬೇಕು. ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡಲ್ಲ. ಏನಪ್ಪ, SEO ಮಾಡಬೇಕು. SEO ಅಂದರೆ ಏನಪ್ಪ ಅಂದ್ರೆ ನೀವು ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ, ಸರ್ಚ್ ಇಂಜಿನ್ ಆಪ್ಟಮೈಸೇಷನ್ ಅಂತ ಮಾಡ್ಬಿಟ್ಟು. ಈ ಸರ್ಚ್ ಇಂಜಿನ್ ಆಪ್ಟಮೈಸೇಷನ್ ಅಂದರೆ SEO ಅಂದರೆ ಇದರಿಂದ ಏನು ಬೆನಿಫಿಟ್ಸ್ ಅಂದರೆ ಬೇಕಾದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೀವು ಎಷ್ಟೇ ಕಷ್ಟಪಟ್ಟು ವಿಡಿಯೋ ಅಪ್ಲೋಡ್ ಮಾಡಿ, ಎಷ್ಟೋ ಕಷ್ಟಪಟ್ಟು ಟೈಟಲ್ ಹಾಕಿ ತಮ್ಮನೆಲ್ ಹಾಕಿ ಏನೋ ಹಾಕಿ ವಿಡಿಯೋ ಅಪ್ಲೋಡ್ ಮಾಡಿ, ಅದ್ರ ಬಟ್ ವಿಡಿಯೋನೇ ವೈರಲ್ ಆಗಲ್ಲ. ಯಾಕೆ ವಿಡಿಯೋ ವೈರಲ್ ಅಲ್ಲ? SEO ಮಾಡಬೇಕು. SEO ಅಂದರೆ ಒಳ್ಳೆ ರೀತಿಯಲ್ಲಿ ಟೈಟಲ್ ಹಾಕಬೇಕು, ಒಳ್ಳೆ ರೀತಿಯಲ್ಲಿ ಥಂಬ್ನೇಲ್ ಹಾಕಬೇಕು, ಒಳ್ಳೆ ರೀತಿಯಲ್ಲಿ ಡಿಸ್ಕ್ರಿಪ್ಷನ್ ಹಾಕಬೇಕು. ಇದರಿಂದ ಏನಾಗುತ್ತೆ ಅಂದರೆ ಈ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಈಗ ನೀವು ಎಕ್ಸಾಂಪಲ್ಗೆ ಹೇಳ್ಬೇಕಾದ್ರೆ ನಾನು ನಿಮ್ಗೆ ಎಲ್ಲರೂ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ನೋಡಿದ್ದೀನಿ. ಈಗ ಯಾವುದೊಂದು ಟಾಪಿಕ್ ಯಾವುದೊಂದು ಟೈಟಲ್ ಯಾವುದೊಂದು ತಮ್ಮನೇಲಿ ಹಾಕಿಬಿಡ್ತಾರೆ. ಹಂಗಿಲ್ಲ. ಯಾಕಂದರೆ ಈ SEO ಮಾಡಬೇಕು. SEO ಮಾಡೋದ್ರೆ ತುಂಬ ಬೆನಿಫಿಟ್ಸ್ ಆಗುತ್ತೆ. ಯಾಕಂದರೆ ಈಗ ನೋಡಿ, ಔಟ್ ಟು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಇನ್ ಕನ್ನಡ ಸರ್ಚ್ ಮಾಡಿದ ತಕ್ಷಣ ಅಲ್ಲೆಲ್ಲ ವಿಡಿಯೋ ಸಜೆಷನ್ ಇರುತ್ತೆ. ಅದೆಲ್ಲ ವಿಡಿಯೋ ಬರ್ಬೇಕಾದ್ರೆ ನೀವು SEO ಮಾಡಬೇಕು. ಅದಕ್ಕೋಸ್ಕರ ಮಾಡಿ SEO ಮಾಡಿ. ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡಲ್ಲ. ಈ ಒಂದು ಮಿಸ್ಟೇಕ್ನಿಂದ ಬೇಗ 4,000 ವಾಚರ್ಸ್ ಕಂಪ್ಲೀಟ್ ಆಗಲ್ಲ. ಅದಕ್ಕೋಸ್ಕರ ಏನು ಮಾಡಿ, SEO ಮಾಡಿ. SEO ತುಂಬ ಇಂಪಾರ್ಟೆಂಟ್. ನಿಮ್ಮ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಅಂದರೆ ನಮ್ಮ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ SEO ಮಾಡಿ. SEO ಮಾಡೋದು ನಿಮಗೆ ಬರಲಿಲ್ಲ ಅದ್ರ ಬಗ್ಗೆ ಸಪ್ರೇಟಾಗಿ ನಮ್ಮ ಪ್ರತಿಯೊಂದು ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ಮಾಡಿದ್ದೀನಿ. ಯೂಟ್ಯೂಬ್ ಬಗ್ಗೆ ಆಗಿರೋದು ಪ್ರತಿಯೊಂದು ಮಾಡಿದ್ದೀನಿ. ಆ ವಿಡಿಯೋ ನೀವು ನೋಡ್ಕೊಳ್ಳಿ. ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಈ ಕಡೆಯಲ್ಲಿ ಹಾಕಿರ್ತೀನಿ, ನೋಡ್ಕೊಂಡು SEO ಮಾಡ್ಕೊಳ್ಳಿ. SEO ಮಾಡೋದ್ರೆ ಜಾಸ್ತಿ ರಿಚ್ ಸಿಗುತ್ತೆ, ಬೂಸ್ಟ್ ಸಿಗುತ್ತೆ, ಎಂಗೇಜ್ಮೆಂಟ್ ಸಿಗುತ್ತೆ, ಎಲ್ಗೋರಿದಮ್ ಇದಾಗುತ್ತೆ. ಅದರಿಂದ ಬೇಗ 4,000 ವಾಚರ್ಸ್ ಕಂಪ್ಲೀಟ್ ಆಗುತ್ತೆ. ಹೆಂಗಂದ್ರೆ ಈಗ SEO ಮಾಡಿದ್ರೆ ಯಾವುದೋ ಒಂದು ಟಾಪಿಕ್ ಸ್ಟಾರ್ಟ್ ಮಾಡಿದ ತಕ್ಷಣ ಅಲ್ಲಿ ನಿಮ್ಮ ವಿಡಿಯೋ ಬರ್ತಪ್ಪ ಅಂದ್ರೆ ಎಲ್ಲ ಪ್ರತಿಯೊಬ್ಬರು ಕೂಡ ನಿಮ್ಮ ವಿಡಿಯೋ ನೋಡ್ತಾರೆ. ನಿಮ್ಮ ವಿಡಿಯೋ ನೋಡಿದ್ರೆ ಏನಾಗುತ್ತೆ, ಬೇಗ ನಿಮಗೆ 4,000 ವಾಚರ್ಸ್ ಕಂಪ್ಲೀಟ್ ಆಗುತ್ತಲ್ಲ. ಈ 4,000 ಜೊತೆ 1,000 ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟ್ ಆಗುತ್ತೆ. ಇದರಿಂದ ಏನು ಮಾಡಿ, SEO ಮಾಡ್ಕೊಳ್ಳಿ. ಇದು ಬಂದ್ಬಿಟ್ಟು ನಿಮಗೆ 5ನೇ ಟಿಪ್ಸ್. ಇನ್ನು 6ನೇ ಟಿಪ್ಸ್ ಬಂದ್ಬಿಟ್ಟು ಏನಪ್ಪ, ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಗೊತ್ತೇ ಇಲ್ಲ ಇದರಿಂದ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ ಅಂತ. ಏನಪ್ಪ, ಲೈವ್ ಸ್ಟ್ರೀಮ್. ಈ ಲೈವ್ ಸ್ಟ್ರೀಮ್ ಬಂದಿದೆ, ನೀವು ಮಾಡಬೇಕು. ಈ ಲೈವ್ ತುಂಬ ಜನ ಮಿಸ್ಟೇಕ್ ಮಾಡ್ತಾರೆ. ಈ ಲೈವ್ ಸ್ಟ್ರೀಮೇ ಮಾಡಲ್ಲ, ನೀವೇ ಮಾಡೋದು ತಪ್ಪಿದು. ಈ ಲೈವ್ ಸ್ಟ್ರೀಮ್ನಿಂದ ವಾಚ್ ಟೈಮ್ ಕಂಪ್ಲೀಟ್ ಕೌಂಟ್ ಆಗುತ್ತೆ ಅಂತ ತುಂಬ ಜನ ಗೊತ್ತಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಾರೆ ಎಲ್ಲರಿಗೂ ಹೇಳ್ತಾನೆ, ಲೈವ್ ಸ್ಟ್ರೀಮ್ನಿಂದ 4,000 ವಾಚರ್ಸ್ ಅಂದರೆ ಕಂಪ್ಲೀಟ್ ಮಾಡ್ಬೋದು. ಯಾಕಂದ್ರೆ ಲೈವ್ ಸ್ಟ್ರೀಮ್ನಿಂದ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ, ಮೇನ್ ಇಂಪಾರ್ಟೆಂಟ್. ಆದರೆ ಬಟ್ ಆಲ್ಮೋಸ್ಟ್ ನೀವು ಅನ್ಬೋದು ಲೈವ್ ಸ್ಟ್ರೀಮ್ ಅಂದ ತಕ್ಷಣ ಫೋಟೋ ಹಾಕಿ ಜಸ್ಟ್ ನೀವು ಲೈವಲ್ಲಿ ಇರಲಿ ಅಂದ್ರೆ ಫೋಟೋ ಹಾಕಿ ಬಿಟ್ಟರೆ ಆಗಲ್ಲ. ಯಾಕಂದ್ರೆ ಯೂಟ್ಯೂಬ್ ತುಂಬ ಸ್ಟ್ರಿಕ್ ಇದೆ. ಆ ಒಂದು ಕಾರಣಕ್ಕೋಸ್ಕರ ಮಾಡಿ ಪ್ರತಿಯೊಬ್ಬರಿಗೆ ಹೇಳ್ಬೇಕಾದ್ರೆ ಲೈವ್ ಸ್ಟ್ರೀಮ್ ಮಾಡಿ. ಲೈವ್ ಸ್ಟ್ರೀಮ್ ಮಾಡಿದ್ರೆ 4,000 ವಾಚ್ ಅವರ್ಸ್ ಬೇಗ ಕಂಪ್ಲೀಟ್ ಮಾಡ್ಬೋದು. ನಾನು ಕೂಡ 4,000, ನಾನು ಮ್ಯಾಕ್ಸಿಮಮ್ 3,000 ವಾಚ್ ಅವರ್ಸ್ ಇದ್ದಾಗ ಲೈವ್ ಸ್ಟ್ರೀಮ್ ಮಾಡಿದೆ. ನಾನು 4,000 ವಾಚ್ ಅವರ್ಸ್ ಬೇಗ ಕಂಪ್ಲೀಟ್ ಮಾಡ್ಬೇಕಂತ ಮಾಡಿ 1 ಅವರ್ಸ್ 2 ಅವರ್ಸ್ ಲೈವ್ ಸ್ಟ್ರೀಮ್ ಮಾಡಿ. ಮ್ಯಾಕ್ಸಿಮಮ್ 10-20-30 ಜನ ಬಂದರೂ ಕೂಡ 30-40 ಅಂದರೆ 30-40 ಅವರ್ಸ್ ವಾಚ್ ಟೈಮ್ ಬರುತ್ತೆ. ಈ ಲೈವ್ ಸ್ಟ್ರೀಮ್ ತುಂಬ ಜನ ಗೊತ್ತಿಲ್ಲ. ಮಾಡಿ. ಲೈವ್ ಸ್ಟ್ರೀಮ್ ಮಾಡೋದು ತುಂಬ ಬೆನಿಫಿಟ್ಸ್ ಆಗುತ್ತೆ. ತುಂಬ ಬೇಗ ನಿಮ್ಮೊಂದು ರಿಪ್ಷನ್ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಇದೆ. ಈ 4,000 ವಾಚ್ ಅವರ್ಸ್ ಅಷ್ಟೇ ಅಲ್ಲ, ನಿಮ್ಮ ಚಾನಲ್ ಎಂಗೇಜ್ಮೆಂಟ್ ಸಿಗುತ್ತೆ, ಪ್ರತಿಯೊಂದು ವಿಡಿಯೋ ಕೂಡ ಬೂಸ್ಟ್ ಸಿಗುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೆ ಮಾಡಿ. ಇದು ಬಂದ್ಬಿಟ್ಟು ನಿಮಗೆ 6ನೇ ಟಿಪ್ಸ್. ಇನ್ನು 7ನೇ ಟಿಪ್ಸ್ ಬಂದ್ಬಿಟ್ಟು ಏನಪ್ಪ, ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡೋದು ಮಾಡೇ ಬಿಡ್ತಾರೆ. ಆದ್ರೆ ಬಟ್ ಆ ವಿಡಿಯೋ ಅಪ್ಲೋಡ್ ಮಾಡೋ ಜೊತೆ ಒಂದು ಆಪ್ಷನ್ ಇದೆ. ಆ ಆಪ್ಷನ್ ಗೊತ್ತೇ ಇರಲ್ಲ. ಏನಪ್ಪ, ಎಂಡ್ ಸ್ಕ್ರೀನ್ ಆಗಿರ್ಬೋದು ಐಕಾನ್ ಅಂತ ಬಂದ್ಬಿಟ್ಟು. ಈ ಎಂಡ್ ಸ್ಕ್ರೀನ್ ಈ ಐಕಾನ್ನಿಂದ ನೀವು 4,000 ವಾಚರ್ಸ್ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಬಹುದು. ಹೆಂಗಪ್ಪ ಅಂತ ನೀವು ಅನ್ಬೋದು. ಹೆಂಗಪ್ಪ ಅಂದರೆ ಎಕ್ಸಾಂಪಲ್ ಯಾವತ್ತೆ ನಿಮಗೆ ಆರಾಮಾಗಿ ಈಸಿಯಾಗಿ ಕಂಪ್ಲೀಟ್ ಮಾಡ್ಬೋದು. ಹೆಂಗಂದ್ರೆ ಈಗ ನೀವು ಪ್ರತಿಯೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾರೆ, ಯಾವುದೋ ಒಂದು ವಿಡಿಯೋ ವೈರಲ್ ಆಯಿತು, ಆ ವಿಡಿಯೋಗೆ ನೀವು ಎಂಡ್ ಸ್ಕ್ರೀನ್ ಅಂದರೆ ಎಂಡ್ ಸ್ಕ್ರೀನ್ ಆಗಿರ್ಬೋದು ಐಕಾರ್ಡ್ ಹಾಕಿದ್ರೆ ಏನಾಗುತ್ತೆ. ಈಗ ಎಕ್ಸಾಂಪಲ್ ಹೋಗ್ರೆ, ಈಗ ನಮಗೆ ಆಗಲೇ ಒಂದು ವಿಡಿಯೋ ಇದೆ, ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಏನಾದರೂ ಡೌಟು ಮತ್ತು ಈ SEO ಮಾಡೋದು ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಐಕಾರ್ಡಲ್ಲಿ ಹಾಕಿರ್ತೀನಿ ಅಂತ. ಆದರೆ ಏನಾಗುತ್ತೆ, ನೀವೇನು ಮಾಡ್ತೀರಾ, ಈ ಎಂಡ್ ಸ್ಕ್ರೀನ್ ಆಗಿರೋದು ಐಕಾರ್ಡಲ್ಲೇ ನೀವು ನೋಡ್ತೀರಾ, ಆ ವಿಡಿಯೋ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಅದೇ ರೀತಿ ಕೂಡ ನೀವು ಎಂಡ್ ಸ್ಕ್ರೀನ್ ಹಾಕಬೇಕು. ಎಂಡ್ ಸ್ಕ್ರೀನ್ ಹಾಕೋದ್ರೆ ಏನಾಗುತ್ತೆ, ನೋಡೋದು ಜನರಿಗೆ ರಿಕಮೆಂಡ್ ಮಾಡ್ತಾರೆ. ಈಗ ಯಾವುದೋ ಒಂದು ಟಾಪಿಕ್ ಮಾಡಿದ್ರೆ ಆ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಿದ್ರೆ ಆ ಟಾಪಿಕ್ ಸಜೆಷನ್ ಮಾಡಿರ್ತಾರೆ ನೀವು ವಿಡಿಯೋದಲ್ಲಿ. ನಾನು ಮೇಲ್ಗಡೆ ಐಕಾರ್ಡ್ ಹಾಕಿರ್ತೀನಿ, ಎಂಡ್ ಸ್ಕ್ರೀನ್ ಹಾಕಿರ್ತೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ನೋಡಿ. ಈ ರೀತಿ ಎಕ್ಸ್ಪ್ಲೇನ್ ಮಾಡ್ತಾರೆ.
ಇದರಿಂದ ಏನಂತ ಅವ್ರು ನೋಡ್ತಾರೆ. ಅದಕ್ಕೋಸ್ಕರ ಎಂಡ್ ಸ್ಕ್ರೀನ್ ಅಂದ್ರೆ ಎಂಡ್ ಸ್ಕ್ರೀನು ಮತ್ತು ಐಕಾರ್ಡ್ ಹಾಕೊಳ್ಳಿ. ಈ ಎಂಡ್ ಸ್ಕ್ರೀನ್ ಐಕಾರ್ಡು ಮತ್ತು ಹಾಕೋದ್ರೆ ಏನು ಬೆನಿಫಿಟ್ಸ್ ಅಂತ ತುಂಬಾ ಅಂತ ಹೇಳ್ಬೇಕಾರೆ, ಯಾವುದೋ ಒಂದು ವಿಡಿಯೋ ಕ್ಲಿಕ್ ಆಗಿ ವೈರಲ್ ಆಯ್ತು, ಆ ಒಂದು ವಿಡಿಯೋನಿಂದ ಕೂಡ ಇಷ್ಟ ಆದ್ರೆ, ಈಗ ಎಕ್ಸಾಂಪಲ್ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋದು ವಿಡಿಯೋ ಮಾಡಿದ್ರೆ, ಅದ್ರ ಜೊತೆ 4,000 ವಾಚ್ ಅವರ್ಸ್ ಯಾವ ರೀತಿ ಕಂಪ್ಲೀಟ್ ಮಾಡೋದು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ರೆ, ಆ ವಿಡಿಯೋ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿದ್ದೀನಿ ಅಂತ ಹೇಳ್ತಾರೆ. ಜಸ್ಟ್ ಆ ವಿಡಿಯೋ ನೋಡ್ತಾರೆ, ಆ ವಿಡಿಯೋ ನೋಡಿದ ತಕ್ಷಣ 1,000 ಸಬ್ಸ್ಕ್ರೈಬರ್ಸ್ ಎಲ್ಲ ನೋಡಿದ ತಕ್ಷಣ ಜೆನ್ಯೂನ್ ಅನಿಸಿದ ತಕ್ಷಣ ಏನ್ ಮಾಡ್ತಾರೆ, ಆ ಲಾಸ್ಟ್ ಎಂಡ್ ಸ್ಕ್ರೀನ್ ಅಲ್ಲಿ ನಿಮ್ಮ ವಿಡಿಯೋ ಬಂದಿರುತ್ತೆ, ಆ ವಿಡಿಯೋ ಕ್ಲಿಕ್ ಮಾಡಿ ಏನ್ ಮಾಡ್ತಾರೆ ನೋಡ್ತಾರೆ. ಅದರಂತೆ ನೀನು 4,000 ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಆಗುತ್ತಲ್ಲ, ಅದರಿಂದ ಆರಾಮಾಗಿ ಈಸಿಯಾಗಿ ಕಂಪ್ಲೀಟ್ ಆಗುತ್ತೆ. ಯಾವುದೋ ಒಂದು ವಿಡಿಯೋ ವೈರಲ್ ಆಯ್ತು, ಆ ವಿಡಿಯೋ ಹಿಂದ್ಗಡೆ ಎಂಡ್ ಸ್ಕ್ರೀನ್ ಹಾಕಿದ್ರೆ, ಆ ಎಂಡ್ ಸ್ಕ್ರೀನ್ ಮತ್ತು ಈ ಕಡೆ ಹಾಕಿದ್ರೆ ಏನಾಗುತ್ತೆ, ಆ ವಿಡಿಯೋ ಜೊತೆ ಈ ಒಂದು ವಿಡಿಯೋ ಕ್ಲಿಕ್ ಮಾಡಿ ಕೂಡ ನೋಡ್ತಾರೆ. ಅದರಿಂದ ಏನಾಗುತ್ತೆ, 4,000 ವಾಚ್ ಅವರ್ಸ್ ಬೇಗ ಕಂಪ್ಲೀಟ್ ಆಗುತ್ತೆ, ಆರಾಮಾಗಿ ಆಗುತ್ತೆ. ತುಂಬಾ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಗೊತ್ತಲ್ಲ, ತುಂಬಾ ಜನ ಮಾಡ್ತಾರೆ ಈ ಮಿಸ್ಟೇಕ್ ಮಾಡೋದನ್ನ ನಿಮ್ಗೆ ಆಗ್ತಾ ಇಲ್ಲ ಬೇಗ. ಅದಕ್ಕೋಸ್ಕರ ಮಾಡಿ ಜೀವನದಲ್ಲಿ ಏನಿದೆ ಪ್ರತಿಯೊಬ್ಬರು ಕೂಡ ಮಾಡಿ. ಇದು ಬಂದ್ಬಿಟ್ಟು ನಿಮಗೆ 7ನೇ ಟಿಪ್ಸ್. ಇನ್ನು 8ನೇ ಟಿಪ್ಸ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ತುಂಬಾ ಸಿಂಪಲ್. ಸೋಷಿಯಲ್ ಮೀಡಿಯಾ, ಈ ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ನೀವು 4,000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಬೋದು. ಹೆಂಗಪ್ಪನ, ಈ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಈ ಫೇಸ್ಬುಕ್ ಆಗಿರ್ಬೋದು, ಮತ್ತೆ ಈ ವಾಟ್ಸಪ್ ಆಗಿರ್ಬೋದು, ಈ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಕೊಂಡು ನೀವು 4,000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಬೋದ್ರಿ. ಹೆಂಗಪ್ಪ ಅಂದ್ರೆ ತುಂಬಾ ಸಿಂಪಲ್. ನೀವು ವಿಡಿಯೋ ಅಪ್ಲೋಡ್ ಮಾಡಿದಂಥ ವಿಡಿಯೋ ಏನ್ ಮಾಡೋದು, ಜಸ್ಟ್ ನಿಮ್ಮ ಫ್ರೆಂಡ್ಸ್ ಗ್ರೂಪ್, ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಅಲ್ಲಿ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಶೇರ್ ಮಾಡೋದು, ಸ್ಟೋರಿ ಹಾಕೋದು. ಇದರಿಂದ ಏನಾಗುತ್ತೆ, ನೀವು ಸ್ಟೋರಿ ಮತ್ತೆ ಶೇರ್ ಮಾಡೋದ್ರೆ ಏನಾಗುತ್ತೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ ವಿಡಿಯೋ ನೋಡ್ತಾರೆ. ಅವ್ರಿಗೆ ಏನಾದರೂ ಬೇಕಾದ್ರೆ ವಿಡಿಯೋ ನೋಡ್ತಾರೆ. ಆ ವಿಡಿಯೋ ನೋಡೋಂಗಿತ್ತು, ಜೆನ್ಯೂನ್ ನೀವು ಒಳ್ಳೆ ರೀತಿಯಲ್ಲಿ ವಿಡಿಯೋ ಮಾಡಿದ್ರೆ, ಕಂಟೆಂಟ್ ಒಳ್ಳೇದಿದೆ, ಮತ್ತೆ ಎಂಗೇಜ್ಮೆಂಟ್ ಇದೆ, ವಿಡಿಯೋ ನೋಡೋ ಮೂಮೆಂಟ್ ಇದೆ ಅಂದ್ರೆ, ಆ ಜಸ್ಟ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ ವಿಡಿಯೋ ನೋಡ್ತಾರೆ. ಅದರಿಂದ ಏನಾಗುತ್ತೆ, ನಿಮಗೆ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ. ಈ ಸೋಷಿಯಲ್ ಮೀಡಿಯಾದಿಂದ ತುಂಬಾ ಬೇಗ ಕಂಪ್ಲೀಟ್ ಆಗುತ್ತೆ. ನಾನು 4,000 ವಾಚ್ ಟೈಮು ಅದರಲ್ಲಿ ಆಲ್ಮೋಸ್ಟ್ ಇರ್ಬೇಕಾದ್ರೆ ನನ್ನ ಚಾನಲಲ್ಲಿ ಈ 1,000 ಸಬ್ಸ್ಕ್ರೈಬ್ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋಕೆ ಈ ಸೋಷಿಯಲ್ ಮೀಡಿಯಾ ನನಗೆ ತುಂಬಾ ಅಂದ್ರೆ ತುಂಬಾ ಬೆನಿಫಿಟ್ಸ್ ಮಾಡಿದೆ, ತುಂಬಾ ಯೂಸ್ ಆಗಿದೆ. ನೀವು ಕೂಡ ಯೂಸ್ ಮಾಡ್ಕೊಳ್ಳಿ. ಈ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಈ ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಇದ್ರ ಮೂಲಕ ಯೂಸ್ ಮಾಡ್ಕೊಂಡು ಬೇಗ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಕೊಳ್ಳಿ, ಆರಾಮಾಗುತ್ತೆ. ಹೆಂಗಪ್ಪ ಆಗುತ್ತೆ ಅಂದ್ರೆ, ತುಂಬಾ ಜನ ನೀವು ಕೇಳ್ಬೋದು, ಲಿಂಕ್ ಶೇರ್ ಮಾಡಿದ್ರೆ ಆಗುತ್ತೆ. ಯಾರು ನಮ್ಮ ವಿಡಿಯೋ ನೋಡ್ತಾರೆ ಅಂತ ನೀವು ಅನ್ಬೋದು, ಒಬ್ರು ನೋಡಲ್ಲ, 100 ಜನದಲ್ಲಿ ಒಬ್ಬರಾದ್ರೂ ವಿಡಿಯೋ ನೋಡ್ತಾರಲ್ಲ, ಸಾಕು ಮಾಡಿ. ಇದು ಬಂದ್ಬಿಟ್ಟು ಇನ್ನು 9ನೇ ಟಿಪ್ಸ್ ಬಂದ್ಬಿಟ್ಟು ಪ್ಲೇ ಲಿಸ್ಟ್ ಅಂತ ಬಂದ್ಬಿಟ್ಟು. ಯಾಕಂದ್ರೆ ಪ್ಲೇ ಲಿಸ್ಟ್ ತುಂಬಾ ಜನ ಕ್ರಿಯೇಟರ್ಸ್ ಗೊತ್ತಿಲ್ಲ, ಇದರಿಂದ ಏನ್ ಬೆನಿಫಿಟ್ಸ್ ಅಂತ ತುಂಬಾ ಜನ ಗೊತ್ತಿಲ್ಲ. ಏನಪ್ಪ ಅಂದ್ರೆ, ಈಗ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಅಂತ ಎಷ್ಟೇ ನೀವು ವಿಡಿಯೋ ಮಾಡಿದ್ರೆ, ಸಬ್ಸ್ಕ್ರೈಬರ್ಸ್ ಬೇಕು ಎಷ್ಟೇ ವಿಡಿಯೋ ಮಾಡಿದ್ರು ಕೂಡ ಆ ಪ್ಲೇ ಲಿಸ್ಟ್ ಅಲ್ಲೇ ನೀವು ಆ್ಯಡ್ ಮಾಡಿ. ಯಾವುದೊಂದು ಟಾಪಿಕ್ ವಿಡಿಯೋ ಮಾಡಿ, ಈಗ ಯಾವುದೊಂದು ಟಾಪಿಕ್ ಮಾಡಿದ್ರೆ, ಆ ಟಾಪಿಕ್ ಪದೇ ವಿಡಿಯೋ ಮಾಡಿದ್ರೆ, ಆ ಟಾಪಿಕ್ ಅದರದೇ ಅಂತ ಸಪ್ರೇಟ್ ಒಂದು ಏನ್ ಮಾಡಿ ಪ್ಲೇ ಲಿಸ್ಟ್ ಮಾಡಿ. ಪ್ಲೇ ಲಿಸ್ಟ್ ಮಾಡೋದು ಏನು ಬೆನಿಫಿಟ್ಸ್ ಅಂದ್ರೆ, ಇದರಿಂದ 4,000 ವಾಚ್ ಅವರ್ಸ್ ಬೇಗ ಕಂಪ್ಲೀಟ್ ಮಾಡ್ಕೊಳ್ಬೋದು. ಹೆಂಗಪ್ಪ ಅಂತ ಅಂದ್ರೆ ತುಂಬಾ ಸಿಂಪಲ್. ಈಗ ನಿಮ್ದು ಯಾವುದೋ ಒಂದು ವಿಡಿಯೋ ನೋಡ್ತಾ ಇರ್ತಾರೆ, ಆ ವಿಡಿಯೋ ಲಾಸ್ಟ್ಗೆ ಒಂದು ಪ್ಲೇ ಲಿಸ್ಟ್ ಅಂದ್ರೆ, ಈಗ ಯಾವುದೋ ಒಂದು ವಿಡಿಯೋ ಇರುತ್ತೆ, ಅವತ್ತು ಅಂದ್ರೆ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋದು, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ತಾರೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದ್ರ ರಿಲೇಟೆಡ್ ಪ್ಲೇ ಲಿಸ್ಟ್ ಇದ್ರೆ ಅದೆಲ್ಲ ಬರುತ್ತೆ. ಆ ಪ್ಲೇ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರತಿ ಒಂದು ವಿಡಿಯೋ ಸಜೆಷನ್ ಆಗುತ್ತೆ. ಈಗ ಒಂದು ವಿಡಿಯೋ ನೋಡಿದ ತಕ್ಷಣ ಅದರ ತೆಳಗಡೆ ಮತ್ತೊಂದು ಸಜೆಷನ್ ಆಗುತ್ತೆ. ಇದರಿಂದ ಏನಾಗುತ್ತೆ, ಬೇಗ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ. ಯಾಕಂದ್ರೆ ಹೆಂಗ್ ಕಂಪ್ಲೀಟ್ ಆಗುತ್ತೆ ಅಂದ್ರೆ, ನೀವು ಕೇಳ್ಬೋದು ಹೆಂಗಂದ್ರೆ, ಆ ವಿಡಿಯೋ ನೋಡಿದ್ರೆ ಅದ್ರ ತೆಳಗಡೆ ಇದ್ದಂತ ವಿಡಿಯೋ ಕೂಡ ನೋಡ್ತಾರೆ, ನೋಡಲೇಬೇಕು, ಹಂಗೆ ಇದೆ ಅದು. ಅದಕ್ಕೋಸ್ಕರ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ತುಂಬಾ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಗೊತ್ತಿಲ್ಲ, ನೀವು ಯೂಟ್ಯೂಬ್ ಕ್ರಿಯೇಟರ್ಸ್ ಕ್ರಿಯೇಟ್ ಮಾಡ್ಕೊಳ್ಳಿ, ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡ್ಕೊಂಡು ಮಾಡಿ. ತುಂಬಾ ಜನ ಗೊತ್ತಿಲ್ಲ, ಪ್ಲೇ ಲಿಸ್ಟ್ ತುಂಬಾ ಬೆನಿಫಿಟ್ಸ್ ಆಗುತ್ತೆ. ಮತ್ತೆ ಅದ್ರ ಜೊತೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಕೇಳೋದು ಏನಪ್ಪ ಅಂದ್ರೆ, ಈ ಕಮ್ಯುನಿಟಿ ಪೋಸ್ಟ್ ಅನ್ನೋದು ಕೂಡ ಹಾಕಿ. ತುಂಬಾ ಜನ ಗೊತ್ತಿಲ್ಲ, ಈ ಕಮ್ಯುನಿಟಿ ಪೋಸ್ಟ್ ಅನ್ನೋದು ಕೂಡ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಬಹುದು. ಹೆಂಗಪ್ಪ ಅಂದ್ರೆ, ಈಗ ನೀವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಕೆಲವೊಂದಷ್ಟು ಜನಗೆ ನೋಟಿಫಿಕೇಶನ್ ಹೋಗುತ್ತೆ, ಇನ್ನು ಕೆಲವೊಂದಷ್ಟು ಜನ ನಿಮ್ಮ ವಿಡಿಯೋ ನೋಟಿಫಿಕೇಶನ್ ಹೋಗಲ್ಲ. ಅವಾಗ ಏನ್ ಮಾಡಿ, ಆ ವಿಡಿಯೋ ಲಿಂಕ್ ತಗೊಂಡು ನಿಮ್ಮ ಫೋಟೋ ಆಗಿರೋ ತಮ್ಮನೇಲ್ ಆಗಿರೋ ಆ ಪೇಸ್ಟ್ ಮಾಡಿ ನೀವು ಕಮ್ಯುನಿಟಿಯಲ್ಲಿ ಹಾಕಿ. ಅದರಿಂದ ಏನಾಗುತ್ತೆ, ಈ ಕಮ್ಯುನಿಟಿ ಪೋಸ್ಟ್ ಅನ್ನೋದು ಪ್ರತಿಯೊಬ್ಬರು ಕೂಡ ಸಜೆಷನ್ ಆಗುತ್ತೆ. ಸಬ್ಸ್ಕ್ರೈಬರ್ಸ್ ಆಗಲ್ದವ್ರು ಕೂಡ ವಿಡಿಯೋ ನಿಮ್ಮ ಕಮ್ಯುನಿಟಿ ಪೋಸ್ಟ್ ಸಜೆಷನ್ ಆಗುತ್ತೆ. ಅದರಿಂದ ಏನಾಗುತ್ತೆ, ನಿಮ್ಮ ವಿಡಿಯೋ ನೋಡ್ತಾರೆ, ಬೇಗ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ. ಇದ್ರ ಮೂಲಕ ಕೂಡ ಯೂಸ್ ಆಗುತ್ತೆ. ಯಾಕಂದ್ರೆ ಈಗ ಲಿಂಕ್ ಶೇರ್ ಮಾಡಿದ ತಕ್ಷಣ ಈ ಕಮ್ಯುನಿಟಿ ಪೋಸ್ಟ್ ಯಾವ ರೀತಿ ಕಂಪ್ಲೀಟ್ ಆಗುತ್ತೆ ಅಂತ ನೀವು ಕೇಳ್ಬೋದು. ಆಗುತ್ತೆ. ಹೆಂಗಪ್ಪ ಅಂದ್ರೆ, ಈಗ ನೀವು ಲಿಂಕ್ ಶೇರ್ ಮಾಡಿದ್ರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ನೋಡ್ತಾರೆ. ಆ ನೋಡಿದ್ರೆ ಅದರಿಂದ ಯೂಸ್ಫುಲ್, ಅವ್ರಿಗೆ ಏನಾದ್ರು ನೋಡೋಂಗಿತ್ತು, ಜೆನ್ಯೂನ್ ಇತ್ತು, ಒಳ್ಳೆ ರೀತಿಯಲ್ಲಿ ವಿಡಿಯೋ ಇತ್ತು, ಒಂದು ಪೇಷನ್ಸ್ ಇತ್ತು, ವಿಡಿಯೋ ನೋಡೋದಕ್ಕೆ ಚೆನ್ನಾಗಿತ್ತು ಅಂದ್ರೆ ಆ ವಿಡಿಯೋ ನೋಡ್ತಾರೆ, ಕ್ಲಿಕ್ ಮಾಡಿ ನೋಡ್ತಾರೆ, ವಿಡಿಯೋ ಕೊನೆವರೆಗೂ ನೋಡ್ತಾರೆ. ಅದರಿಂದ 4,000 ವಾಚ್ ಅವರ್ಸ್ ಈಸಿಯಾಗಿ ಕಂಪ್ಲೀಟ್ ಆಗುತ್ತೆ. ಇದು ಬಂದ್ಬಿಟ್ಟು 9. ಇನ್ನು ಲಾಸ್ಟ್ ಬಂದ್ಬಿಟ್ಟು ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡ್ಬೇಕಾದ ಕೆಲಸ ಏನಪ್ಪ, ಏನು ಮಾಡೋಂಗಿಲ್ಲ, ಸ್ವಲ್ಪ ತಾಳ್ಮೆ ಇರಬೇಕು, ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡಬೇಕು. ಇದು ನಿಮ್ಗೆ ಕೊನೆಯ ಟಿಪ್ಸ್. ಇದನ್ನ ಬಿಟ್ಟರೆ ಏನೂ ಇಲ್ಲ. ನೀವೇನು ಮಾಡಬೇಕು, ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡಬೇಕು, ಸ್ವಲ್ಪ ತಾಳ್ಮೆ ಇರಬೇಕು. ಪ್ರತಿದಿನ ಮ್ಯಾಕ್ಸಿಮಮ್ ವಿಡಿಯೋ ಅಪ್ಲೋಡ್ ಮಾಡಬೇಕು. ಶಾರ್ಟ್ಸ್ ಆಗಿರ್ಬೋದು, ಕಮ್ಯುನಿಟಿ ಆಗಿರ್ಬೋದು, ಪೋಸ್ಟ್ ಆಗಿರ್ಬೋದು, ಲೈವ್ ಆಗಿರ್ಬೋದು, ಪ್ರತಿದಿನ ಮಾಡಬೇಕು. ಇದ್ರ ಜೊತೆಗೆ ನೀವೇನು ಮಾಡಬೇಕು, ಟೈಮ್ ಟು ಟೈಮ್ ವಿಡಿಯೋ ಅಪ್ಲೋಡ್ ಮಾಡಬೇಕು. ಅಂದರೆ ಟೈಮಿಂಗ್ ಸೆಟ್ ಮಾಡ್ಕೊಳ್ಳಿ. ಸಿಕ್ಕಿದ ಟೈಮಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋಂಗಿಲ್ಲ. ಯಾವುದೋ ಟೈಮಿಗೆ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಯಾರು ನೋಡಲ್ಲ. ಆದರೆ ಬಟ್ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಅದು ನಿಮ್ಗೆ ಎಲ್ಲರಿಗೇನೋ ರಿಕ್ವೆಸ್ಟು, ನಿಮ್ಮ ಕ್ಯಾಟಗರಿ ಯಾವುದಿದೆ ಆ ಕ್ಯಾಟಗರಿ ಮೇಲೆ ವಿಡಿಯೋ ಅಪ್ಲೋಡ್ ಮಾಡಿ, ಅಂದ್ಬಿಟ್ಟು ಬೇರೆ ಕ್ಯಾಟಗರಿ ವಿಡಿಯೋ ಅಪ್ಲೋಡ್ ಮಾಡೋಕೆ ಹೋಗ್ಬಿಡಿ. ಮತ್ತು ಅದ್ರ ಜೊತೆಗೆ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರಿಗೆ ಸ್ವಲ್ಪ ತಾಳ್ಮೆ ಇರಬೇಕು. ಯಾಕಂದ್ರೆ ಇವತ್ತಲೇ ಈಗ ಜಸ್ಟ್ ಚೆನ್ನಾಗಿ ಕ್ರಿಯೇಟ್ ಮಾಡಿ ತಕ್ಷಣನೇ ಆಗ್ಬೇಕಂದ್ರೆ ಆಗಲ್ಲ, ಯಾವುದೂ ಆಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ತಾಳ್ಮೆನಿಂದ, ಪೇಷನ್ಸ್ನಿಂದ ಇರಿ, ಆಟೋಮೆಟಿಕ್ ಆಗುತ್ತೆ. ಜೀವನದಲ್ಲಿ ಏನಿದೆ ಪ್ರತಿಯೊಂದು ಕೂಡ ಆಗುತ್ತೆ. ಯಾಕಂದ್ರೆ ಇವತ್ತು ಆಗಲಿಲ್ಲ, ನಾಳೆ ಆಗುತ್ತೆ.
ಅಷ್ಟೇ ಅಲ್ಲ. ಇವತ್ತು ನಾನು ಈ ಲೆವೆಲ್ಗೆ ಬಂದಿದ್ದಾನೆ ಡೈರೆಕ್ಟ್ ನನಗೂ ಒಂದೇ ದಿನದಲ್ಲಿ ಯಾವುದು ಕಂಪ್ಲೀಟ್ ಆಗಿಲ್ಲ. ಅದಕ್ಕೋಸ್ಕರ ಈ 4,000 ವಾಚ್ ಅವರ್ಸ್ ಅಂದ್ರೆ ಈ 4,000 ಪಬ್ಲಿಕ್ ವಾಚ್ ಅವರ್ಸ್ ಮತ್ತೆ 10 ಮಿಲಿಯನ್ ಶಾರ್ಟ್ಸ್ ವ್ಯೂಸ್ ಆಗಿರ್ಬೋದು, ಈ 1,000 ಸಬ್ಸ್ಕ್ರೈಬರ್ಸ್ ಅಂತ ನಿಮ್ ಲೆಕ್ಕನೇ ಹತ್ತಲ್ಲ. ಜಸ್ಟ್ ಒಂದು ಚಿಟಿಕೆ ಹೊಡೆದಲ್ಲಿ ಕಂಪ್ಲೀಟ್ ಮಾಡ್ಬೋದು ನೀವು. ಹೆಂಗಪ್ಪ ಒಂದು ವಿಡಿಯೋ ಕ್ಲಿಕ್ ಆಗಿ ವೈರಲ್ ಆಯ್ತು, 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆಯ್ತು. ಅದ್ರ ಮೇಲೆ ಏನ್ ಬೇಕಾಗಿದೆ ನಿಮಗೆ? ಮಾನಿಟೇಷನ್ ಆನ್ ಆಗೋದು ದೊಡ್ಡ ವಿಷಯ ಅಲ್ಲ. ನಾನು ನಿಮಗೆ ಹೇಳ್ಬೇಕಾದ್ರೆ ನಿನ್ನೆನು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೀನಿ. ಮಾನಿಟೇಷನ್ ಈ 4,000 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋದು ದೊಡ್ಡ ವಿಷಯನಲ್ಲ. ಈ ದುಡ್ಡು ಕಟ್ಟು ಅಲ್ಲಿ ತುಂಬಾ ಜನ ಮಾಡ್ತಾ ಇರ್ತಾರೆ, ಅದ್ರ ಬಟ್ ನೀವು ಮಾಡಕ್ ಹೋಗ್ಬಿಡಿ. ಯಾಕಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿದ್ರೆ, ಆ ವಿಡಿಯೋ ಎಂಡ್ ಸ್ಕ್ರೀನ್ ಹಾಕಿರ್ತೀನಿ, ಈ ಕಡೆ ಹಾಕಿರ್ತೀನಿ. ಯಾಕಂದ್ರೆ ಯೂಟ್ಯೂಬ್ ತುಂಬಾ ಸ್ಟ್ರಿಕ್ ಇದೆ. ಯಾಕಂದ್ರೆ ಸ್ಟ್ರೈಕ್ ಮೇಲೆ ಸ್ಟ್ರೈಕ್ ಬರ್ದು ಯೂಟ್ಯೂಬ್ ಈಗ ಹಿಡ್ಕೋತೆ. ಜೆನ್ಯೂನ್ ಕಂಟೆಂಟ್ ಮಾಡಿ, ಯಾವುದೇ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಿರ್ಬೋದು, ಜೆನ್ಯೂನ್ ಕಂಟೆಂಟ್ ಮಾಡಿ, ಒಳ್ಳೆ ಕಂಟೆಂಟ್ ವಿಡಿಯೋ ಮಾಡಿ. ಅದ್ರ ಜೊತೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಸಜೆಷನ್ ಮಾಡೋದೇನಂದ್ರೆ ವಾಯ್ಸ್ ಅವ್ರು ಕೊಡಬೇಡಿ. ಯಾವ ರೀತಿ ವಯಸ್ಸವ್ರ ಜಸ್ಟ್ ನೀವು ಪೇಸ್ ತೋರಿಸೋದ್ರಲ್ಲಿ ತುಂಬಾ ಜನ ವಯಸ್ಸವ್ರು ಕೊಡ್ತಾ ಇರ್ತಾರೆ. ಅವ್ರಿಗೆಲ್ಲರಿಗೂ ದಯವಿಟ್ಟು ಹೇಳ್ತಾನೆ, ಆದಷ್ಟು ಕೈ ಮುಗಿದೈತೆ ಪೇಸ್ ತೋರಿಸಿ. ವಯಸ್ಸವ್ರು ಕೊಡಿ, ಪೇಸ್ ತೋರಿಸಿ. ಇಲ್ಲ ನನ್ನ ಪ್ರಾಬ್ಲಮ್ ಇದೆ, ನನಗೆ ತುಂಬಾ ಪ್ರಾಬ್ಲಮ್ ಇದ್ರೆ ವಯಸ್ಸವ್ರು ಕೊಡಿ. ಅದ್ರ ಬಿಟ್ಟು ಈ ವಯಸ್ಸವರು ಕೊಡ್ತೀನಿ ಪೇಸ್ ತೋರ್ಸೋಣ ಮಾಡಕ್ ಹೋಗ್ಬಿಡಿ. ಯಾಕಂದ್ರೆ ತುಂಬಾ ಪ್ರಾಬ್ಲಮ್ ಆಗ್ಬೋದು ಮುಂದಿನ ದಿನಮಾನದಲ್ಲಿ. ಅದಕ್ಕೋಸ್ಕರ ಹೇಳ್ತಾ ಇದೀನಿ, ಇವಾಗಲೇ ಹೇಳ್ತಾ ಇದೀನಿ, ಪೇಸ್ ತೋರಿಸಿ ಒಳ್ಳೆ ರೀತಿಯಲ್ಲಿ ವಿಡಿಯೋ ಮಾಡಿ. ಇವತ್ತು ಒಂದಿನ ಯಾರೋ ನಿಮ್ ಪೇಸ್ ನೋಡಿಲ್ಲ, ಮುಂದೆ ಒಂದಿನ ನೋಡ್ತಾರೆ. ನಿಮ್ ಸೆಲ್ಫಿಗೋಸ್ಕರ ವೇಟ್ ಮಾಡ್ತಾರೆ. ಅದು ಮಾಡ್ಬೇಕಾದ್ರೆ ನೀವು ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡ್ಬೇಕು, ಕಂಟೆಂಟ್ ಮಾಡ್ಬೇಕು, ಇಲ್ಲಿ ಸ್ಟ್ರಗಲ್ ಆಗ್ಬೇಕು. ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ, ಏನೂ ಮಾಡಲಿಲ್ಲ, ಮಾನಿಟೇಷನ್ ಆಗಿದ್ರೆ ಆಗಲ್ಲ. ಇವತ್ತಿಗೆ ಎಲ್ಲ ಕಂಪ್ಲೀಟ್ ಆಗ್ಬೇಕು. ಇವತ್ತೇ ನಾನು ಯೂಟ್ಯೂಬ್ನಿಂದ ದುಡ್ಡು ತಗೋಬೇಕಂದ್ರೆ ಆಗಲ್ಲ. ಅದು ಯಾವುದೇ ಕಾರಣಕ್ಕೂ ಆಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ತಾಳ್ಮೆ ಇರಬೇಕು, ಪೇಷನ್ಸ್ ಇರಬೇಕು. ಅದ್ರ ಬಟ್ ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡ್ಬೇಕು ಅಂತ ಏನಿಲ್ಲ, ತುಂಬಾ ಸಿಂಪಲ್. ನಾನು ನಿಮಗೆ ಈ 4,000 ವಾಚ್ ಅವರ್ಸ್, ಅದ್ರ ಜೊತೆ ಈ ಸಬ್ಸ್ಕ್ರೈಬರ್ಸ್ ಯಾವ ರೀತಿ ಕಂಪ್ಲೀಟ್ ಮಾಡೋದು, ಫಾಸ್ಟ್ ಆಗಿ ಯಾವ ರೀತಿ ಕಂಪ್ಲೀಟ್ ಮಾಡಿ, ಮತ್ತೆ ನೀವು ಏನಾರ ಮಿಸ್ಟೇಕ್ ಮಾಡಬಾರ್ದು, ಎಲ್ಲ ನಾನು ನಿಮಗೆ ಈ ಒಂದು ವಿಡಿಯೋದ ಸಂಪೂರ್ಣ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೆ ಅಂತ ಇವತ್ತೊಂದು ಒಂದು ವಿಡಿಯೋ ಮುಗಿಸ್ತೀನಿ. ಇವತ್ತೊಂದು ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಇನ್ನೂ ನಮ್ಮೊಂದು ಡಿಪ್ಸ್ನಲ್ಲಿ ಯಾರು ಮಾಡ್ತಾರೆ ಪ್ಲೀಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದು ಮರಿಬೇಡಿ. ವಿಡಿಯೋ ಲೈಕ್ ಮಾಡಿದ್ರೆ ಬೇಗ ಲೈಕ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದಾರೆ ಲೈಕ್ ಮಾಡ್ಕೊಂಡು ಇವತ್ತೊಂದು ವಿಡಿಯೋ ಮುಗಿಸೋಂತ ಇವತ್ತು ಮುಗಿಸ್ತೇವೆ. ಪ್ರತಿಯೊಬ್ಬ ರೆಸ್ಪಾನ್ಸ್ ಜೀವನ ಮಾತ್ರ ಮತ್ತೆ ಸಿಗ್ತೀನಿ. ಅಷ್ಟು ಎಲ್ಲರೂ ಬಾಯ್. ಅಲ್ಲಿ ವಿಡಿಯೋ ನೋಡ್ತಾರೆ, ಸಪೋರ್ಟ್ ಮಾಡಿ. ಬಾಯ್.